ಸ್ನೇಹಿತರೆ, 2024-25ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಪೂರ್ವಭಾವಿ ಚಟುವಟಿಕೆಗಳ ಭಾಗವಾಗಿ ಡಿಸೆಂಬರ್ 2024ರ ಅಂತ್ಯಕ್ಕೆ ಶಿಕ್ಷಕರ ಅಂತಿಮ ವೇಟೆಡ್ ಅಂಕಗಳನ್ನು ಅಂದರೆ ವೇಟೆಡ್ ಮಾರ್ಕ್ಸ್ EDS ತಂತ್ರಾಂಶದಲ್ಲಿ ಪ್ರಕಟಿಸಿದ್ದಾರೆ. ಶಿಕ್ಷಕರು EDS ತಂತ್ರಾಂಶದಲ್ಲಿ ತಮ್ಮ ವೇಟೆಡ್ ಸ್ಕೋರನ್ನು ಚೆಕ್ ಮಾಡಿಕೊಳ್ಳುವುದಕ್ಕಾಗಿ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಬೇಕು. ಸರ್ಚ್ನಲ್ಲಿ EDS ಅಂತ ಟೈಪ್ ಮಾಡ್ಕೊಳ್ಳಿ, ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸ್ EDS ಲಾಗಿನ್ ಮೊದಲೇ ಕ್ಲಿಕ್ ಮಾಡಿ. ಎಂಪ್ಲಾಯಿ ಡೇಟಾ ಸಿಸ್ಟಮ್ ಲಾಗಿನ್ ಆ್ಯಸ್ ಎಂಪ್ಲಾಯ್ ಹಿಂದೆ ಇರೋ ರೇಡಿಯೋ ಬಟನ್ ಕ್ಲಿಕ್ ಮಾಡಿ. ಯೂಸರ್ ನೇಮ್ನಲ್ಲಿ ಪ್ರಥಮ KGID ಸಂಖ್ಯೆಯೇ ಯೂಸರ್ ನೇಮ್ ಆಗಿರುತ್ತದೆ. ಅದನ್ನು ಯೂಸರ್ ನೇಮ್ ಸ್ಥಳದಲ್ಲಿ ಕೊಡಿ. ಸೆಟ್ ಮಾಡಿಕೊಂಡಿರೋ ಪಾಸ್ವರ್ಡನ್ನು ಪಾಸ್ವರ್ಡ್ ಸ್ಥಳದಲ್ಲಿ ಕೊಡಿ. ಕೊಟ್ಟಿರೋ ಕ್ಯಾಪ್ಚಾವನ್ನು ಕ್ಯಾಪ್ಚಾ ಸ್ಥಳದಲ್ಲಿ ಕೊಟ್ಟು ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಬರ್ತಿದ್ರೆ ಫಾರ್ಗಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. EDSನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ OTP ಬರ್ತದೆ. OTP ಫಿಲ್ ಮಾಡಿ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಿ. ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿ. ಲಾಗಿನ್ ಆದಮೇಲೆ ಇಲ್ಲಿ ಬಲಗಡೆ ನೋಡಿ ವೆಯ್ಟೆಡ್ ಸ್ಕೋರ್ ಅಂತ ಏನಿದೆ, ಇದೇ ಏನಪ್ಪ ಅಂದರೆ ನಮ್ಮ ಒಂದು ವೇಟೆಡ್ ಸ್ಕೋರು. ಈ ಒಂದು ವೇಟೆಡ್ ಸ್ಕೋರ್ನ ಲೆಕ್ಕಾಚಾರ ಹೇಗೆ ಮಾಡ್ತಾರಪ್ಪ ಅಂದರೆ ನೋಡಿ, ನಾವು C ವಲಯದಲ್ಲಿ 1 ವರ್ಷದ ಸೇವೆಗೆ 3 ಅಂಕ ಮತ್ತು B ವಲಯದಲ್ಲಿನ 1 ವರ್ಷದ ಸೇವೆಗೆ 2 ಅಂಕ ಹಾಗೂ A ವಲಯದಲ್ಲಿನ 1 ವರ್ಷದ ಸೇವೆಗೆ 1 ಅಂಕ ಮತ್ತು C ವಲಯದಲ್ಲಿ 3 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಒಂದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದರೆ 3 ವರ್ಷದ ನಂತರದ ಒಂದು ಸೇವೆಗೆ ಪ್ರತಿ ವರ್ಷಕ್ಕೆ 1 ಅಂಕ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.